ಹಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಈಗಾಗಲೇ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ. ಅಂಡ್ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ, ಅರ್ಜಿ ಸಲ್ಲಿಸುವಾಗ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಫೀ ಪೇಮೆಂಟ್ ಮಾಡುವಾಗ ಪ್ರಾಬ್ಲಮ್ ಆಗ್ತಾ ಇದೆ. ಅಂಡ್ ಅಪ್ಲಿಕೇಶನ್ ನ ಕಂಪ್ಲೀಟ್ ಮಾಡಿ ಫೀ ಪೇಮೆಂಟ್ ಮಾಡಿದಾಗ ಫೀ ಪೇಮೆಂಟ್ ಬಂದು ಫೇಲ್ ಆಗ್ತಾ ಇದೆ. ಅಂಡ್ ಅಮೌಂಟ್ ಕೂಡ ಕಟ್ ಆಗ್ತಾ ಇದೆ. ವಿದ್ಯಾರ್ಥಿಗಳು ಎಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ, ಅಮೌಂಟ್ ಕಟ್ ಆಗಿದೆ, ನಮ್ಮ ಅಪ್ಲಿಕೇಶನ್ ಪ್ರಿಂಟ್ ಬಂದಿಲ್ಲ ಅಂತ ಹೇಳಿ ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಕೆಇ ಕಡೆಯಿಂದ ಒಂದು ಅಪ್ಡೇಟ್ ನ ಬಿಟ್ಟಿದ್ದಾರೆ. ಅರ್ಜಿ ಶುಲ್ಕ ಪಾವತಿ ಫೇಲ್ ಆದಂತ ವಿದ್ಯಾರ್ಥಿಗಳಿಗೆ ಅಪ್ಡೇಟ್ ನ ಬಿಟ್ಟಿದ್ದಾರೆ. ಈಗಾಗಲೇ ಒಂದು ಅಪ್ಡೇಟ್ ನ ಬಿಟ್ಟಿದ್ರು, ಆ ಒಂದು ಅಪ್ಡೇಟ್ ಸರಿ ಹೋಗದ ಕಾರಣ ಇನ್ನೊಂದು ಅಪ್ಡೇಟ್ ನ ಬಿಟ್ಟಿದ್ದಾರೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದ್ರು ಇನ್ನೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗ್ಬೇಕಾಗತ್ತೆ. ಏನೇ ಅಪ್ಡೇಟ್ಸ್ ಇರಲಿ ನಾನು ಫಸ್ಟ್ ಟೆಲಿಗ್ರಾಮ್ ಅಲ್ಲೇ ಪೋಸ್ಟ್ ಮಾಡೋದು. ಓಕೆ, ವಿಡಿಯೋನ ಶುರು ಮಾಡೋಣ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಕೆಇ ಕಡೆಯಿಂದ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ದಿನಾಂಕ 30/4/2024 ನೋಟಿಫಿಕೇಶನ್ ಬಿಟ್ಟಿರುವಂತದ್ದು. ಗ್ರಾಮಾಡಳಿತಾಧಿಕಾರಿ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸಿದ ನಂತರ ಶುಲ್ಕ ಮಾಹಿತಿಯು ಅಪ್ಡೇಟ್ ಆಗದಿದ್ದಲ್ಲಿ ಇಮೇಲ್ ವಿಳಾಸ vao.payment@gmail.com ಗೆ ಅರ್ಜಿ ಸಂಖ್ಯೆ ಹಾಗೂ ಶುಲ್ಕ ಪಾವತಿಸಿದ ವಿವರಗಳನ್ನು ಸಲ್ಲಿಸತಕ್ಕದ್ದು. ಶುಲ್ಕ ಪಾವತಿಸಿದ ವಿವರಗಳನ್ನು ಇಮೇಲ್ ಕಳುಹಿಸಿದ 2 ದಿನಗಳ ನಂತರ ಅಪ್ಡೇಟ್ ಮಾಡಲಾಗುತ್ತದೆ. ನಂತರ ಅರ್ಜಿಯನ್ನು ಪ್ರಿಂಟ್ ಮಾಡಬಹುದಾಗಿದೆ. ಫ್ರೆಂಡ್ಸ್, ನಿಮ್ಮ ಒಂದು ಅರ್ಜಿ ಸಲ್ಲಿಸಿರುವಂತ ಇನ್ಫಾರ್ಮೇಶನ್ ಹಾಗೂ ನಿಮ್ಮ ಒಂದು ಫೀ ಪೇಮೆಂಟ್ ಫೇಲ್ ಆದ ಒಂದು ಸ್ಕ್ರೀನ್ ಶಾಟ್ ನ ನೀವು ತಗೊಂಡು ಈ ಒಂದು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ಜಿಮೇಲ್ ಗೆ ನೀವು ಎಲ್ಲಾ ಇನ್ಫಾರ್ಮೇಶನ್ ಡೀಟೇಲ್ ಆಗಿ ಎಂಟರ್ ಮಾಡ್ಬಿಟ್ಟು ಈ ಒಂದು ಜಿಮೇಲ್ ಗೆ ನೀವು ಮೇಲ್ ನ ಮಾಡಬೇಕಾಗುತ್ತೆ. ಮೇಲ್ ಮಾಡಿದ 2 ದಿನದ ನಂತರ ನಿಮ್ಮ ಪೇಮೆಂಟ್ ನ ವೆರಿಫೈ ಮಾಡಿಬಿಟ್ಟು ಇವರು 2 ದಿನದ ನಂತರ ನಿಮ್ಮ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ತಾರೆ. ಅಪ್ಡೇಟ್ ಮಾಡಿದ ನಂತರ ನೀವು ಪ್ರಿಂಟ್ ನ ತಗೋಬಹುದು. ಅಂಡ್ ಯಾರೆಲ್ಲ ವಿದ್ಯಾರ್ಥಿಗಳು ಪೇಮೆಂಟ್ ಫೇಲ್ ಆಗಿ ಇನ್ನು ಅಪ್ಲಿಕೇಶನ್ ಪ್ರಿಂಟ್ ನ ತೆಗೆದೇ ಇರುವಂತಹ ವಿದ್ಯಾರ್ಥಿಗಳಿದ್ದೀರಾ, ಆ ಒಂದು ವಿದ್ಯಾರ್ಥಿಗಳು ಕಂಪಲ್ಸರಿ ನೀವು ಆ ಒಂದು ವಿದ್ಯಾರ್ಥಿಗಳಿಗೆ ಇದು ನಿಮ್ಗೆ ಲಾಸ್ಟ್ ಆಪ್ಷನ್ ಇದೆ. ಈ ಒಂದು ಜಿಮೇಲ್ ಗೆ ನೀವು ಕಂಪಲ್ಸರಿ ನಿಮ್ಮ ಇನ್ಫಾರ್ಮೇಶನ್ ನ ನೀವು ಸೆಂಡ್ ಮಾಡಲೇಬೇಕಾಗುತ್ತೆ. ಸೆಂಡ್ ಮಾಡಿದ 2 ದಿನದ ನಂತರ ನಿಮ್ಮ ಅಪ್ಲಿಕೇಶನ್ ಬಂದು ಅಪ್ಡೇಟ್ ಆಗಿ ನಿಮ್ಗೆ ಪ್ರಿಂಟ್ ಔಟ್ ಬರುತ್ತೆ. ಓಕೆ, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.